ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ವಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಅವ್ರು ನಮಗಿಂತ ಬೆಳೆದ್ಬಿಟ್ರು, ಅವ್ರು ನನಗಿಂತ ದೊಡ್ಡ ಮನೆ ಕಟ್ಬಿಟ್ರು, ಅವ್ರಿಗೆ ಕೆಲಸ ಜಾಸ್ತಿ ಸಿಕ್ತು, ಅವ್ರಿಗೆ ನನಗಿಂತ ಚೆನ್ನಾಗಿದ್ದಾರೆ. ನಾನೇನು ಮಾಡ್ತಾ ಇದ್ದೀನಿ, ನನ್ನ ಯಾರ್ಡ್ ಸ್ಟಿಕ್ಕನ್ನು ದೊಡ್ಡದು ಮಾಡ್ಕೊಳ್ಳೋ ಬದಲು ಈ ಯಾರ್ಡ್ ಸ್ಟಿಕ್ಕನ್ನು ಕಟ್ ಮಾಡಲಿಕ್ಕೆ ಹೋಗಿದ್ದೀನಿ. 99% ಮಾನಸಿಕ ರೋಗ ಅಂದರೆ ನಾವು ಈರ್ಷ್ಯೆ ಪಡೋದು. ನಾವು ಕ್ವಾಲಿಟಿ ಕಾನ್ಷಿಯಸ್ ಆದರೆ ನಮಗೆ ಎಲ್ಲವೂ ಆ ಕ್ವಾಲಿಟಿ ಸಿಗ್ತದೆ. ಇದೆಲ್ಲ ಬುದ್ಧಿವಂತಿಕೆಯ ಥಾಟ್ ಪ್ರೋಸೆಸ್. ನಮಗೆ ಈ ಥಾಟ್ ಪ್ರೋಸೆಸ್ ಬೇಡ. ಕಾಮೆಂಟಲ್ಲಿ ಒಂದು ಎಪಿಸೋಡಲ್ಲಿ ಹೇಳಿದ್ದಾರೆ, ನಿಮ್ಮ ಮಾತು ಕೇಳಿದ್ರೆ ಲೈಫ್ ಎಷ್ಟು ಸುಲಭ ಅನಿಸುತ್ತೆ, ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಅನಿಸುತ್ತೆ ಅಂತ ಹಂಗೆ ಹೇಳಿದ್ದಾರೆ. ನಾವು ಎಲ್ಲಿ ಕಳೆದೋಗಿದ್ದೀವಿ? ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಕಳೆದೋಗಿರೋದೇನೆ ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ವಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಅವ್ರು ನಮಗಿಂತ ಬೆಳೆದ್ಬಿಟ್ರು, ಅವ್ರು ನನಗಿಂತ ದೊಡ್ಡ ಮನೆ ಕಟ್ಬಿಟ್ರು, ಅವ್ರಿಗೆ ಕೆಲಸ ಜಾಸ್ತಿ ಸಿಕ್ತು, ಅವ್ರಿಗೆ ನನಗಿಂತ ಚೆನ್ನಾಗಿದ್ದಾರೆ, ಅವ್ರು ದೊಡ್ಡ ವಾಚ್ ಕಟ್ಟಿದ್ದಾರೆ, ಕಾಸ್ಟ್ಲಿ ವಾಚ್ ಕಟ್ಟಿದ್ದಾರೆ, ಅವ್ರ ಬೈಕ್ ದೊಡ್ಡದು ತೊಗೊಂಡಿದ್ದಾರೆ. ನಾವು ಈ ಇಶ್ಯೂಗಳಲ್ಲಿ ಕಳೆದೋದ್ವಿ. ನಾವು ಆ್ಯಕ್ಚುಲಿ ಏನು ಯೋಚನೆ ಮಾಡಬೇಕಾಗಿತ್ತು, ನಾವು ಎಷ್ಟು ಬೆಳಿಬೇಕು ಅಂತ ಯೋಚನೆ ಮಾಡಬೇಕಾಗಿತ್ತು. ಒಂದು ಕಡ್ಡಿ ಇದೆ, ಅದರ ಪಕ್ಕದಲ್ಲಿ ನಾವು, ಇದೊಂದು ಯಾರ್ಡ್ ಸ್ಟಿಕ್. ನಾವು ಈ ಯಾರ್ಡ್ ಸ್ಟಿಕ್ಕಿಗೆ ಸೂಟ್ ಆಗೋದಕ್ಕೆ ನನಗೆ ಅಷ್ಟು ಶಕ್ತಿ ಇಲ್ಲ. ನಾನೇನು ಮಾಡ್ತಾಯಿದ್ದೀನಿ, ನನ್ನ ಯಾರ್ಡ್ ಸ್ಟಿಕ್ಕನ್ನು ದೊಡ್ಡದು ಮಾಡ್ಕೊಳ್ಳೋ ಬದಲು ಈ ಯಾರ್ಡ್ ಸ್ಟಿಕ್ಕನ್ನು ಕಟ್ ಮಾಡಲಿಕ್ಕೆ ಹೋಗಿದ್ದೀನಿ. ಪಕ್ಕದವ್ರು ಯಾರ್ಡ್ ಸ್ಟಿಕ್ ಕಟ್ ಮಾಡಿದ್ರೆ ನಾನು ದೊಡ್ಡವನಲ್ವಾ? ಅವರು ಬೆಳೀಲಿಲ್ಲ, ನಾನು ಬೆಳೀಲಿಲ್ಲ. 99% ಮಾನಸಿಕ ರೋಗ ಅಂದರೆ ನಾವು ಈರ್ಷ್ಯೆ ಪಡೋದು. ಕೊರಗ್ತಾ ಇದ್ದೀವಿ, ಪಕ್ಕದವ್ರು ಬೆಳೆದ್ಬಿಟ್ರು ಅಂತ. ಪಕ್ಕದವ್ರು ಏನೋ ಮಾಡಿಬಿಟ್ರು, ಒಂದು ಶಾಲೆ ಇಟ್ಬಿಟ್ರು, ಇನ್ನೇನೋ ಮಾಡಿಬಿಟ್ರು, ಅವ್ರ ಹತ್ರ ಜಾಸ್ತಿ ಬಿಸ್ನೆಸ್ ಆಗ್ತಾಯಿದೆ, ನಮ್ಗೆ ಆಗ್ತಾ ಇಲ್ಲ, ಅವ್ರು ಫೋಟೋ ಹಾಕ್ಕೊಂಡ್ಬಿಟ್ರು. ಇದ್ರ ಬಗ್ಗೆ ಈರ್ಷ್ಯೆನಲ್ಲಿ ನಾವು ನಮ್ಮ ಕ್ವಾಲಿಟಿಯನ್ನು ಡಿಕ್ರೀಸ್ ಮಾಡ್ಕೋತಾ ಇದ್ದೀವಿ. ಹನುಮಂತನ ಈರ್ಷ್ಯೆಯನ್ನು ನೋಡಿದ್ದೀವಾ? ಇಲ್ಲ. ಅವನೇನು ಹೇಳ್ತಾನೆ, ನನ್ನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ ಅಷ್ಟೇ. ಆ್ಯಂಡ್ ಸರೆಂಡರ್ ಆಗಿಬಿಟ್ಟಿರ್ತಾನೆ. ಅಲ್ಲಿ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮದೂತ ಅನ್ನೋದೇ ಒಂದು ದೊಡ್ಡ ಕ್ವಾಲಿಟಿ. ಅಂದರೆ ಯಾವುದೋ ಒಂದು ಸುಪೀರಿಯರಿಗೆ ಅವ್ನು ಸರೆಂಡರ್ ಆಗಿ ನೀನು ಹೇಳ್ದಂಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಾನೆ. ಅದು ಹಂಬಲ್ನೆಸ್ಸನ್ನು ತೋರಿಸುತ್ತೆ. ಇದು ಎಲ್ಲವೂ ಕ್ವಾಲಿಟಿಯೇ. ಸೊ ಯಾರ್ಡ್ ಸ್ಟಿಕ್ ನೀವು ಇವತ್ತಿಂದ ಇದೆಲ್ಲ ಬರ್ಕೊಳ್ಳಿ. ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ಮಂಚ ಹನುಮತ್ ಸ್ಮರಣಾತ್ ಭವೇತ್. ಅಂದರೆ ಹನುಮಂತನ ಸ್ಮರಣೆಯನ್ನು ಮಾಡಿ. ಸೊ 8 ಕ್ವಾಲಿಟಿ ಇದೆ, 8 ಕ್ವಾಲಿಟಿಯ ಸ್ಮರಣೆಯನ್ನು ಮಾಡಿ. ಈಗ ನಾವು ಹನುಮಂತನಷ್ಟೇ ಶಕ್ತಿ ನಮಗೆ ಸಿಕ್ತು ಅಂತ ಅರ್ಥ. ಈಗ ನಾವೇನು ನೋಡೋಕೆ ಹೊರಟಿದ್ದೀವಿ, ಹನುಮಂತ ಕೋತಿ ಥರ ಇದ್ನಾ, ಬಲ ಇತ್ತಾ, ಅವನ ಕೈಲಿ ಮಾತಾಡೋಕ್ಕಾಗ್ತಾ ಇತ್ತಾ, ಕೋತಿ ಮಾತಾಡುತ್ತಾ? ಇದೆಲ್ಲ ಬುದ್ಧಿವಂತಿಕೆಯ ಥಾಟ್ ಪ್ರೋಸೆಸ್. ನಮಗೆ ಈ ಥಾಟ್ ಪ್ರೋಸೆಸ್ ಬೇಡ. ಒಂದು ಯಾರೋ ಯಾರ್ಡ್ ಸ್ಟಿಕ್ ಹಾಕ್ಕೊಟ್ಟಿದ್ದಾನೆ, ಅದು ರಾಮನಿಗೂ ಇದೇ ಕ್ವಾಲಿಟಿ ಇರ್ಬೋದು, ಹನುಮಂತನಿಗೂ ಇರ್ಬೋದು, ಭೀಮನಿಗೂ ಇರ್ಬೋದು, ಕೃಷ್ಣನಿಗೂ ಇರ್ಬೋದು. ನಮಗೆ ಆ ಕ್ವಾಲಿಟಿ ಅಷ್ಟೇ ಬೇಕಾಗಿರೋದು. ನಾವು ಕ್ವಾಲಿಟಿ ಕಾನ್ಷಿಯಸ್ ಆದರೆ ನಮಗೆ ಎಲ್ಲವೂ ಆ ಕ್ವಾಲಿಟಿ ಸಿಗ್ತದೆ. ನಾವು ಕ್ವಾಲಿಟಿ ಕಾನ್ಷಿಯಸ್ ಆಗದೆ ಸುಮ್ಮನೆ ನಾವು ಯಾರ್ದೋ ಒಬ್ಬರನ್ನ ದೂಷಣೆ ಮಾಡ್ತಾ ಇದ್ದರೆ ಆಗಲ್ಲ. ಸೊ ಏನು ಮೆಸೇಜ್ ಇಲ್ಲಿ, ಈ 8 ಬರೆದಿಟ್ಕೊಳ್ಳಿ. 8 ಎವ್ರಿ ಡೇ ಚೂರು ಚೂರೆ ಜಾಸ್ತಿ ಮಾಡ್ತಾ ಹೋಗಿ. 8 ಪ್ರಾಜೆಕ್ಟ್ ತೊಗೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ. 8 ಶಕ್ತಿಗಳನ್ನು ಅಕ್ವೈರ್ ಮಾಡಲಿಕ್ಕೆ ಹೊರಟಿದ್ದೀರಿ. ಚೂರು ನಿನ್ನೆಗಿಂತ ಇವತ್ತು ನನ್ನ ಬುದ್ಧಿ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು. ನನ್ನ ಬಲ ಇನ್ನೂ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು. ನಿನ್ನೆ ಒಂದು ಸ್ವಲ್ಪ ಬಲ ಇತ್ತು, ಇವತ್ತು ಸ್ವಲ್ಪ ತಾಕತ್ತು ತೊಗೊಂಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಇವತ್ತು ಬಲ ಜಾಸ್ತಿ ಆಗಿದೆ ಅಂತ ಅನ್ನಿಸ್ಬೇಕು. ಸೊ ಹೀಗೆ ಪ್ರತಿಯೊಂದು, ನಿನ್ನೆಗಿಂತ ಇವತ್ತು ಧೈರ್ಯ ಜಾಸ್ತಿ ಇದೆ, ಮೊದಲಿಗಿಂತ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಇವತ್ತು, ಇದೆಲ್ಲ ಅನ್ನಿಸ್ಲಿಕ್ಕೆ ಶುರು ಆಗಬೇಕು. ಸೆಲ್ಫ್ ಅನಾಲಿಸಿಸ್ ಮಾಡ್ಕೋತಾ ನಾವು ಬೆಳಿತೀವಿ. ಇದನ್ನೇ ಸಿಂಹಾವಲೋಕನ ಅಂತ ಹೇಳೋದು. ಅವಲೋಕನ, ಸಿಂಹ ಎಂದೇ ತಿರ್ಗಿ ಒಂದು ಸಲ ನೋಡುತ್ತಂತೆ, ಹೆಂಗೆ ಬಂದಿದ್ದೀನಿ ನೋಡುವಂತ. ಅದು ಫೋಟೋಗೋಸ್ಕರ ನಿಂತ್ಕೊಳ್ಳಲ್ಲ, ಯಾವುದೇ ಪ್ರಾಣಿ, ಅದೊಂದು ಗ್ರೇಸ್ ಅದು. ಹಾಗೆ ನಾವೆಲ್ಲರೂ ಕೂಡ ಆದರೆ ಅವ್ರವ್ರು ನಾವು ಯಾವ್ದು ಸುಪೀರಿಯರ್ ಅಂತ ಅಂದ್ಕೊಂಡಿದ್ದೀವಿ, ಅಲ್ಲಿಗೆ ಹೋಗಿ ನಿಂತ್ಕೋತೀವಿ ನಾವು. ಅಷ್ಟಕ್ಕೆ ಎಂಡ್ ಆಗಬೇಕಾ? ಶಂಕರಾಚಾರ್ಯ ಏನೋ ಹೇಳಿದ್ದಾರೆ, ಶಂಕರಾಚಾರ್ಯರು ಹೇಳಿರೋದಕ್ಕೆ ಎಂಡ್ ಆಗಬೇಕಾ ನಾವು? ಅವರು ನಮಗಿಂತ ಮುಂಚೆ ಆ ದಾರಿಯಲ್ಲಿ ಅಲ್ಲಿಗೆ ಹೋಗಿ ನಿಂತಿದ್ದಾರೆ. ನಾವು ಅಲ್ಲಿಗೆ ಹೋಗೋಕ್ಕೆ ಒದ್ದಾಡಿಬಿಟ್ರೆ ಹೇಗೆ? ಅಲ್ಲಿಂದ ದಾಟಬೇಕಲ್ಲ ಇನ್ನು. ಅವರಿಗೆ 32 ವರ್ಷದಲ್ಲಿ ಒಂದು ಹಂತಕ್ಕೆ ಹೋಗಿ ನಿಂತ್ಕೊಂಡ್ರು. ನೋಡಪ್ಪ, ನಾನು 32 ನಾನು ಇಲ್ಲಿ ನಿಂತಿದ್ದೀನಿ, ನೀವು ನನ್ನನ್ನು ದಾಟಿ ಮುಂದಕ್ಕೆ ಹೋಗಿ ಅಂತ ಹೇಳಬೇಕು. ಅದ್ವೈತ ಶಂಕರಾಚಾರ್ಯರಿಂದ ಎಂಡ್ ಆಯಿತಾ, ಶುರು ಆಯಿತಾ?
ಹಂಗೆ ಅನ್ನಿಸ್ಬೇಕು. ಅದು ಜರ್ನಿ, ಅದು ಇನ್ನು ಮುಂದಕ್ಕೆ ಹೋಗ್ತಾ ಇರಬೇಕು. ಸೊ ಇದು ಒಂದು ಶ್ಲೋಕದ ಗೂಢಾರ್ಥ, ಭಾವಾರ್ಥ, ಅರ್ಥ, ಅಳವಡಿಕೆ ಎಲ್ಲವೂ ಆಗಬೇಕು. ಬ್ಯೂಟಿಫುಲ್. ನಾವು ಸುಮ್ಮನೆ ಕೊರಗ್ತೀವಿ, ನನಗೆ ಅದು ಮಾಡೋಕ್ಕಾಗಿಲ್ಲ, ಇದು ಆಗಲಿಲ್ಲ ಅಂತ ಹೇಳ್ತೀವಿ. ನೀವು ಹೇಳ್ತೀರಾ ಆಗಲಿಲ್ಲ ಅನ್ನೋ ಕಾರಣ ಕೊಡಬೇಡಿ, ಆಗಿಸ್ಕೊಳ್ಳೋಕೆ ಕಾರಣ ಕೊಡಿ ಅಂತ. ಯು ಸೇ ಇಟ್ ಈಚ್ ಟೈಮ್. ಇನ್ನು ಎಲ್ಲೋ ಕಳೆದೋಗಿದ್ದೀವಿ ಅಂತಂದರೆ ಅದು ಹಿಂದೂಗಳದ್ದು, ಬ್ರಾಹ್ಮಣರದ್ದು, ಅವ್ರು ಇಂಥವರೇ ಹೇಳಬೇಕು, ಇವರು ಒಂದು ಸೆಟ್ಟಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆಯವ್ರು ಹೇಳಬಾರ್ದು ಅಂತಲೂ ಇವ್ರಿಗೆ ಅನ್ನಿಸ್ಬಾರ್ದು, ಬಾಕಿಯವರಿಗೆ ಇದು ಒಬ್ರದ್ದೇ ಆಸ್ತಿನ ಅಂತನೂ ಅನ್ನಿಸ್ಬಾರ್ದು. ಇದನ್ನ ಒಂದು ಟೆಕ್ನಿಕಲ್ ಆಗಿ ಸ್ಕಿಲ್ ಅಂತಾನೆ ನೋಡೋದಾದರೆ ಇದು ಒಂಥರ ಯೂನಿವರ್ಸಲ್. ಯಾರು ಎಲ್ಲಿ ಬೇಕಾದ್ರೂ ಅಳವಡಿಸ್ಬೋದು ಇಡೀ ಪ್ರಪಂಚದಲ್ಲಿ. ಭಾಷೆ ಗೊತ್ತಿಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ. ಸಂಸ್ಕೃತ ಗೊತ್ತಿಲ್ಲ ಅಂದ ತಕ್ಷಣವೇ ನಾವು ದೂರದವ್ರು ಆಗಬಾರ್ದು. ಸಂಸ್ಕೃತ ಗೊತ್ತು ಮಾಡ್ಕೊಳ್ಳೋಕೆ ಎಷ್ಟೊತ್ತು ಬೇಕು, ಅದೊಂದು ಸ್ಕಿಲ್ ಅಲ್ವ. ಬಹುಶಃ ಈ ಭಾಷೆ ಆವಾಗ ಪ್ರಚಲಿತದಿದ್ದರಿಂದ ಈ ಕ್ವಾಲಿಟೀಸ್ನ ಈ ಭಾಷೆಯಲ್ಲಿ ಬರೆದ್ರು ಅಲ್ವಾ. ಇಂಥವರೇ ಹೇಳಬೇಕು, ಅಂಥವರೇ ಹೇಳಬೇಕು, ಇವರೇ ಬೆಳಿಬೇಕು, ಈ ವಿಷಯಕ್ಕೆ ಇವರೇ ಇರಬೇಕು, ಅವೆಲ್ಲ ಏನಿಲ್ಲ. ಇದ್ರ ಕೆಪಾಸಿಟಿ ಹೇಗಿದೆ ಹಂಗೆ ಅವ್ರವ್ರು ಅಲ್ಲಿ ಬಿಲಾಂಗ್ ಆಗ್ತಾರೆ. ಥ್ಯಾಂಕ್ ಯು. ತುಂಬ ಎಂಪವರಿಂಗ್ ಇದು. ಥ್ಯಾಂಕ್ ಯು ಸೋ ಮಚ್.